ಸ್ಪಂದನ ಹಿಡ್ಕೊಂಡು ಹತ್ತಿದ್ದನ್ನು ನೀವು ಹೇಳಿದ್ರಿ, ಬಾತ್ರೂಮ್ನಲ್ಲಿ ಹತ್ತಿದ್ದನ್ನು ಅಂತ. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರಿ, ನಾನು ಅವ್ರನ್ನ ಕಾಪಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು, ಆದರೆ ಆಕೆ ನನ್ನನ್ನು ಕಾಪಾಡ್ತಾ ಇದ್ಲು ಅಂತ ಅನ್ನಿಸ್ತಾ ಇತ್ತು. ಸ್ಪಂದನ ಇಲ್ಲದ ಜೀವನ, ವಿಜಯ ರಾಘವೇಂದ್ರ ಅವರ ಜೀವನ ಹೆಂಗೆ ಕಳೀತಿದ್ದಾರೆ? ನೆನ್ನೆಗೆ 2 ವರ್ಷ ಆಯಿತು. ಪೂಜೆ ಮಾಡಿದ್ವಿ, ಎಲ್ಲರೂ ಕರೆದ್ವಿ. ಅಂದರೆ ಇವಾಗ ನಾವು ಬಿಗಿನಿಂಗಲ್ಲಿ ಅದಾದಾಗ ಅಯ್ಯೋಯ್ಯೋ ಏನಪ್ಪ ಅನ್ನೋ ಥರ ಎಲ್ಲರೂ ಹೇಳಿದಾಗ ನಾನು ಎಲ್ರಿಗೂ ಸಮಾಧಾನ ಮಾಡ್ತಿದ್ದೆ. ಇರಿ ಸುಮ್ಮನೆ ಮುಂದಕ್ಕೆ ಏನು ನೋಡೋಣ, ಇರಿ ಇವಾಗ ಏನು ಮಾಡೋಕ್ಕಾಗುತ್ತೆ, ಜೀವನ ಪ್ರಶ್ನೆ ಮಾಡಬಾರ್ದು. ನಾನು ಅದನ್ನು ಅರ್ಥ ಮಾಡ್ಕೊಂಡವನು. ಯಾವುದೇ ಕಾರಣಕ್ಕೂ ಜೀವನ ಪ್ರಶ್ನೆ ಮಾಡಬಾರ್ದು ನಾವು. ಯಾಕಂದರೆ ಪ್ರಶ್ನೆ ಮಾಡಿದ್ರೆ ಜೀವನ ಕೊಡೋ ಉತ್ತರ ಅರಗಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿರೋದಿಲ್ಲ. ಇದಾಗಿದೆ ಅಂದರೆ ಈಗ ಆಯಿತು, ಮುಂದಕ್ಕೆ ಏನಾರ ಮಾಡು ನೀನು ಅನ್ನೋ ಥರ ಇರ್ಬೋದು. ನನ್ನನ್ನು ತಯಾರಿ ಮಾಡಿದಂಥ ರೀತಿ ಸ್ಪಂದನ ಅದೇನೋ ಅದು ಯಾವ ಪ್ರೇರಣೆ ಇತ್ತು ಏನೋ ಗೊತ್ತಿಲ್ಲ, ನನ್ನ ಥರ ತಯಾರು ಮಾಡಿಬಿಟ್ಬಿಟ್ಲು. ಅಂದರೆ ಇದು ಜೀವನ, ಇದು ಈ ಥರ ಕಾಣುತ್ತೆ, ಇದು ಈ ಥರ ಕಾಣುತ್ತೆ, ಈ ಥರ ವಾಸ್ತವ ಇದು ಅನ್ನೋ ಥರ ಎಲ್ಲ ಹೇಳಿದಾಗ ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಏನಪ್ಪ ನನಗೆ ಭಾಳ ಗೊತ್ತು ಅಂತ ಅಂದ್ಕೊಂಡಿದ್ದವನು ನಾನು. ಇತ್ತೀಚೆಗೆ ಬರ್ತಾ ಹೌದಲ್ವಾ, ಕರೆಕ್ಟು ಚಿನ್ನ, ನೀನೇ ಕರೆಕ್ಟು ಅಂತ ನಾನು ಒಳಗೆ. ಸೊ ಮನೇಲಿದ್ದಾಗಲೂ ಕೂಡ ದೇರ್ ಇಸ್ ಅನ್ ಎಂಪ್ಟಿನೆಸ್, ಒಂದು ಖಾಲಿತನ ಇದ್ದೇ ಇದೆ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಆದರೆ ನನ್ನ ಒಂದು ಕಾನ್ಸ್ಟೆಂಟ್ ಕಮ್ಯುನಿಕೇಷನ್ ಇರುತ್ತೆ, ಏನೋ ಒಂದು ಸಂಪರ್ಕ, ಒಂದು ಮಾತುಕತೆ, ಒಂದು ನಗು ಇರುತ್ತೆ. ಯಾವಾಗಲೂ ಒಂದು ಸಲ ತುಂಬ ಸಂಕಟ ಆದಾಗ ಒಂದು ಸಲ ನೋಡ್ತೀನಿ, ಆವಾಗ ನನಗನ್ಸುತ್ತೆ ಓಕೆ ಇದ್ದಾಳೆ ಅಂತ. ಆಮೇಲೆ ಯಾವಾಗಲಾರು ಒಂದು ಸಲ ಕನ್ಸಲ್ಲಿ ಬರೋದು. ಐ ಹ್ಯಾವ್ ಬೀನ್ ಗೆಟಿಂಗ್ ಬ್ಯೂಟಿಫುಲ್ ಡ್ರೀಮ್ಸ್, ಟಚ್ ವುಡ್. ದೇವರು ಆಶೀರ್ವಾದ ಮಾಡ್ದಂಗೆ ಒಳ್ಳೊಳ್ಳೆ ಕನಸಲ್ಲಿ ಭಾಳ ಚೆನ್ನಾಗಿ ಬರ್ತಾಳೆ, ನಗ್ತಾ ಇರ್ತಾಳೆ. ಎಲ್ಲರೊಳಗೆ ನೋಡಿದಾಗ ಇಷ್ಟಪಡ್ತಿದ್ದೆ ಅದನ್ನು. ಮೌನದಲ್ಲಿ ಒಂದು ನಗು ಇರ್ತಿತ್ತು. ಸೊ ನಾನು ನನ್ನ ಮಗ ಕೂತ್ಕೋತೀವಿ, ಯಾವಾಗಲಾರು ಒಂದು ಒಳ್ಳೆ ಮೆಮೊರಿ ಸ್ಪಂದನ ಬಗ್ಗೆ ಮಾತಾಡ್ತೀವಿ. ಫ್ರೆಂಡ್ಸ್ನ ಕರಿತೀನಿ, ಅವ್ರು ಬರ್ತಾರೆ, ಒಳ್ಳೊಳ್ಳೆ ನೆನಪುಗಳನ್ನ ಹಂಚ್ಕೋತಾರೆ. ದುಃಖ ಖಂಡಿತ ಆಗಲೇಬೇಕಲ್ಲ. ನಾನು ನಮ್ಮ ಮಾವನಿಗೆ, ನಮ್ಮ ಅತ್ತೆಗೆ, ನಮ್ಮ ತಂದೆ ತಾಯಿ. ನನ್ನ ಮಗ ಹೆಚ್ಚು ಹೇಳ್ಕೊಳ್ಳೋದಿಲ್ಲ, ಇಂಟ್ರೋವರ್ಟ್ ಇದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದಾನೆ. ಅವ್ನು ಇನ್ಫ್ಯಾಕ್ಟ್ ನನ್ನೇ ಯಾವಾಗಲಾರ ಕೇಳ್ತಾ ಇದ್ದ, ಸುಮ್ಮನೆ ಇರ್ತಿದ್ದಾಗ ನಾನು ಏನು ಅನ್ನೋನು, ನಾನು ಏನಿಲ್ಲ ಅಂದರೆ ಓಕೆ ಆ ಥರ ಕೂಸೋದು. ಸೊ ಜಸ್ಟ್ ಸ್ಪಂದನ ನಿಮಗೋಸ್ಕರ ನಿಮ್ಮ ಮಗನ್ನ ಗಟ್ಟಿ ಮಾಡಿ ಹೋಗಿದ್ದಾರೆ. ಅದು ಆ ಥರ ಗಟ್ಟಿ ಅವಳು. ಶಿ ವಾಸ್ ವೆರಿ ವೆರಿ ಇಂಟೆನ್ಸ್. ಹೆಂಗಿದ್ರು? ಚುಲ್ಬುಲಿ ಇದ್ರಾ? ಇಂಟ್ರೋವರ್ಟ್ ಇದ್ರಾ? ಇಂಟ್ರೋವರ್ಟೇ. ಶಿ ವಾಸ್ ಅ ಟೆರಿಫಿಕಲಿ ಇಂಟ್ರೋವರ್ಟೆಡ್ ಪರ್ಸನ್. ಬಟ್ ಸ್ನೇಹಿತರ ಜೊತೆ ಇದ್ದಾಗ, ಫ್ಯಾಮಿಲಿ ಜೊತೆ ಇದ್ದಾಗ ಭಾಳ ತರಲೆ, ಭಾಳ ಅಂದರೆ ತೀವ್ರತೆ, ಅಷ್ಟು ತರಲೆಗಳು ಮಾಡೋದು. ಹೊರಗಡೆ ಬಂತು ಅಂದರೆ ಮೌನಗೌರಿ, ಮಾತಾಡಲ್ಲ ಅಂದರೆ ನಾನು ಮಾತಾಡಲ್ಲ, ನನಗೆ ಬೇಡ, ನನಗೆ ಮಾತು ಬೇಡ ಅಂದರೆ ಆಕೆಗೆ ಅಟೆನ್ಷನ್ ಇಷ್ಟ ಆಗ್ತಿರ್ಲಿಲ್ಲ. ಅಟೆನ್ಷನ್ ಬೇಡ, ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು. ಮಂಗಳೂರು ಕುಡ್ಲ ಅಂದರೆ ಆ ಥರ ಹೆಮ್ಮೆ. ಅಯ್ಯೋಯ್ಯೋ, ತುಳುವವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮುಖ ಅರಳೋಗ್ತಾ ಇತ್ತು, ಕಣ್ಣು ಇಷ್ಟು ಫಳ ಅಂತ ಉಳಿಯೋದು ಕೊರಗಜ್ಜನ ಬಗ್ಗೆ ಮಾತಾಡಬೇಕಾದ್ರೆ. ಸೊ ಶಿ ವಾಸ್ ಅ ಸೆಲೆಬ್ರೇಷನ್ ಆ್ಯಂಡ್ ಶಿ ಸ್ಟಿಲ್ ಇಸ್ ಅ ಸೆಲೆಬ್ರೇಷನ್. ವಿ ಕೀಪ್ ಸೆಲೆಬ್ರೇಟಿಂಗ್ ಹರ್. ಅದು ಆ ಥರನೇ ಇರಬೇಕು ಅಂತ ನನ್ನ ಆಸೆ. ಹೆಚ್ಚು ಅದ್ರ ಬಗ್ಗೆ ಮಾತಾಡಿದಾಗ ಹೆಚ್ಚು ಖಂಡಿತ ಭಾವುಕ ಆಗ್ತೀನಿ. ಆದರೆ ಎಲ್ಲೋ ಒಂದು ಕಡೆ ಶಿ ವಾಸ್ ವೆರಿ ಪ್ರಾಕ್ಟಿಕಲ್ ಆಲ್ಸೋ, ಭಾಳ ಪ್ರಾಕ್ಟಿಕಲ್. ಮತ್ತು ಅವಳು ನೆನಪಾದಾಗಲೇ ನಾನು ಸ್ವಲ್ಪ ಅದನ್ನು ಕಡಿಮೆ ಆಗುತ್ತೆ. ಓಕೆ, ಇಲ್ಲಿ ಕಣ್ಣೀರು ಹಾಕೋದು ಬೇಡ ಅಂತ. ಯಾವಾಗಲಾರು ನನಗೆ ಅಳಬೇಕು ಅನ್ಸ ನಾನು ಖಂಡಿತ ಅಳ್ತೀನಿ. ನಾನು ನಿಜವಾಗ್ಲೂ ಅಳಬೇಕು ಅಂತ ಅನ್ಸಿದ್ರೆ ಒಂದು ಕಡೆ ಎಲ್ಲ ಕೂತಾಗ ಯಾವುದೋ ಒಂದು ಸಂದರ್ಭ ನನಗೆ ಅಳುವುದು, ನಾನು ಹತ್ಬಿಡ್ತೀನಿ. ಐ ವಾಂಟ್ ಟು ಎಂಬ್ರೇಸ್ ದಟ್ ಫೀಲಿಂಗ್. ಅದೊಂದ್ಸಲ ಒಂದ್ಸಲ ನಮ್ಮಲ್ಲಿ ಏನಂತಾರೆ, ಒಂದ್ಸಲ ನಮ್ಮನ್ನು ಆವರಿಸ್ಕೊಂಡು ಹೋಗಬೇಕು. ಆವಾಗಲೇ ಅದ್ರ ಬೆಲೆ ನಮಗೆ ಗೊತ್ತಾಗೋದು. ತುಳು ಕಲಿಸಿದ್ರ? ಪೂರ ತುಳು ಪತ್ತಿರಬೇಕು. ಯಾರು ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಇವ್ರು ಮಂಗಳೂರವರೇ ಇರಬೇಕು ಅಂತ ಅನ್ಕೋತಾರೆ. ಆ ಥರ ಮಾತಾಡ್ತೀನಿ. ತುಂಬ ಖುಷಿಯಾಗಿ ತುಳುವಲ್ಲಿ ಏನು ಹೇಳ್ತಿದ್ರಿ ನಿಮ್ಮ ಸ್ಪಂದನಾಗೆ? ನನ್ನ ಹತ್ರ ಅವಳು ತುಳು ಮಾತಾಡ್ತಿರ್ಲಿಲ್ಲ. ನನ್ನ ಫಸ್ಟ್ ತುಳು ಕಲಿಸ್ಬೇಕಾದ್ರೆ ತುಂಬ ಮೀನಾಮೇಷ ಎಣಿಸ್ತಾ ಇದ್ಲು. ಈ ಅಪ್ಪನ ತುಳು ಕಲಿಸ್ಬಿಟ್ರೆ ನಾವು ಭಯದೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ. ಆಮೇಲೆ ಅನಿವಾರ್ಯತೆಯಿಂದ ತುಳು ಕಲ್ತಿದ್ದು ನಾನು. ಇವಾಗ ಬೆಳ್ತಂಗಡಿಗೆ ಹೋದ್ರೆ ನಮ್ಮ ಅಜ್ಜಿ ಒಬ್ರು ಇದ್ರು, ಮಲ್ಲಮ್ಮ ಅಂತ ಅಜ್ಜಿ.
ಅವ್ರಿಗೆ ತುಳು ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ. ಈಗ ನಮಗೆ ಕನ್ನಡ ಬಿಟ್ಟು ತುಳು ಗೊತ್ತಿಲ್ಲ. ಸೊ ಆಮೇಲೆ ಅಲ್ಲಿ ಮನೆಯಲ್ಲಿ ಕಸಿನ್ಸ್ ಮನೆಗೆ ಹೋದಾಗ ಬೆಳ್ತಂಗಡಿಗೆ ಹೋದಾಗ ಭಾಷೆ ಕೇಳಿ 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 ಇವಳು ಮಾತಾಡಿದ ಒಂದೊಂದು ಇದ್ರ ಅರ್ಥ ಏನು ಅದರ ಅರ್ಥ ಏನು ಅದನ್ನ ಹೆಂಗೆ ಹೇಳ್ಬೇಕು ಇದನ್ನ ಹೆಂಗೆ ಹೇಳ್ಬೇಕು ಅಂತ ಆಮೇಲೆ ತುಳು ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ಕ್ವಿಕ್ ಲರ್ನರ್ ನೀವು ಹಾಗಾದರೆ? ಮೇ ಬಿ. ನಮಗೂ ಆ್ಯಕ್ಚುಲಿ ಸ್ಪಂದನ ಸುದ್ದಿ ಬಂದಾಗ ವಿ ವರ್ ಇನ್ ಶಾಕ್. ಯಾಕಂದರೆ ನಾವು ಸ್ಯಾಂಡಲ್ವುಡ್ನಲ್ಲಿ ಬಹಳ ಆಯ್ದ ಜೋಡಿಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ. ಅಂದರೆ ಅವರನ್ನು ನೋಡಿದ್ರೆ ಖುಷಿಯಾಗತ್ತೆ, ಅಬ್ಬಾ ಗಂಡ ಅಂದರೆ ಹಿಂಗಿರಬೇಕು, ಹೆಂಡತಿ ಅಂದರೆ ಹಿಂಗಿರಬೇಕು, ಕುಟುಂಬ ಅಂದರೆ ಹೀಗಿರಬೇಕು ಅಂತ. ವೆನ್ ವಿ ಹರ್ಡ್, ನಮಗೆ ಸುದ್ದಿ ಬಂದಾಗ ಫಸ್ಟ್ ಆಫ್ ಆಲ್ ನಂಬೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಬಟ್ ಎಂಡ್ ಆಫ್ ದ ಡೇ ದಟ್ ವಾಸ್ ದ ರಿಯಾಲಿಟಿ. ಒಂದೊಂದು ನೆನಪುಗಳು ನಿಮಗೆ ಜೀವನದಲ್ಲಿ ಅಂತಿಮ ಭಾಗದವರೆಗೂ, ಜೀವನದ ಕೊನೆ ಕ್ಷಣದವರೆಗೂ ಉಳಿಯತ್ತೆ. ಬಟ್ ಸ್ಪಂದನ ಕೊನೆ ಬಾರಿ ನಿಮ್ಮ ಜೊತೆ ಮಾತಾಡಿದ್ದು ಏನು ಹೇಳಿದರು? ಡೆಫಿನೆಟ್ಲಿ ಅದೊಂದು ಸ್ವೀಟ್ ಮೂಮೆಂಟ್ ಇರಬೇಕಿತ್ತು. ಹೌದು, ಹೊರಡೋಕ್ಕೆ ಮುಂಚೆ ನಾವು ಮನೇಲಿ ಎಲ್ಲ ಇನ್ನೇನು ಏರ್ಪೋರ್ಟ್ಗೆ ಹೊರಡಬೇಕಿತ್ತು. ಆವಾಗ ಏರ್ಪೋರ್ಟಿಗೆ ರೆಡಿಯಾಗಿ ಬಂದ್ಲು. ಆಮೇಲೆ ನನ್ನ ಮಗ ವಾಟ್ ಆರ್ ಯು ವೇರಿಂಗ್ ಅಂತ ಯಾವುದೊಂದು ಬಟ್ಟೆ ಹಾಕ್ಕೊಂಡಿದ್ಲು ಅವಳು. ವೈ ವಾಟ್ಸ್ ರಾಂಗ್ ಅಂತ, ಡೋಂಟ್ ವೇರ್ ದಿಸ್ ಅಂತ. ನನ್ನ ಹೆಂಡ್ತಿಗೆ ನೀನೇನು ಹೇಳೋದು, ಬಟ್ ನಿಮ್ಮ ಮಗನ ಅವಳು ಏನು ಬೇಕು ಹಾಕೋದವಳು ಸುಮ್ಮನಿರೋ ಅಂತ. ನೋ ಡ್ಯಾಡಿ ದಟ್ಸ್ ನಾಟ್ ನೈಸ್ ಅಂತ. ಆಮೇಲೆ ಅವನು ಹೋಗೋದು ಯಾವುದೋ ಬಟ್ಟೆ ಕೊಟ್ಟು ಅವಳು ಅದನ್ನು ಹಾಕ್ಕೊಂಡು ಅವಳು ಹೊರಟು ವಿಶ್ ಮಾಡಿದ್ದು. ಸೊ ಆಲ್ ದೀಸ್ ಮೂಮೆಂಟ್ಸ್ ಅದು ಯಾವಾಗಲಾರು ಅದನ್ನು ನೆನೆಸ್ಕೋತೀನಿ ನಾನು. ಬೇಕು ಅಂತ ಆ ನೆನಪನ್ನು ಮಾಡ್ಕೋತೀನಿ ನಾನು. ಯಾಕಂದ್ರೆ ನನಗೆ ಅದನ್ನು ಬಿಟ್ಟು ಹೋಗೋಕ್ಕೆ ನನಗಿಷ್ಟ ಇಲ್ಲ. ಸೊ ದ್ಯಾಟ್ ಈಸ್ ಹೌ ವಿ ವರ್, ದ್ಯಾಟ್ ಈಸ್ ಹೌ ವಿ ಸ್ಟಿಲ್ ಆರ್. 16 ವರ್ಷ ಭಾಳ ಅದ್ಭುತವಾದಂಥ ಕ್ಷಣಗಳನ್ನು, ದಿನಗಳನ್ನು, ನೆನಪುಗಳನ್ನು ಮಾಡ್ಕೊಂಡಿದ್ದೀವಿ. ವೆರಿ ನೈಸ್. ಸ್ಪಂದನ ಇಲ್ಲಿವರೆಗೆ ನಿಮಗೆ ಯಾವುದೇ ಚಿತ್ರ ನೋಡಿ ಕೊಟ್ಟಿರೋ ಬೆಸ್ಟ್ ಕಾಂಪ್ಲಿಮೆಂಟ್? ಕ್ರಿಟಿಕ್ ಅಂತ ಕೇಳಿದ್ರಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಬೈದಿರೋದಿದೆಯಾ, ಹೊಗಳಿರೋದು ಯಾವಾಗ? ಬೈದಿರೋದು ಇದೆ, ಹೊಗಳಿರೋದು ಇದೆ. ಸೀತಾರಾಮ್ ಬಿನೋಯ್ ಭಾಳ ಇಷ್ಟ ಆಗಿತ್ತು. ಅವಾಗ ರೇಗಿಸ್ತಾ ಇದ್ಲು, ಏನಿದ್ರೆ ನೀವು ನಮ್ಮ ಅಪ್ಪನೇ ಕಾಪಿ ಮಾಡಿರೋದು ಅಂತ. ನಮ್ಮ ಮಾವ ಶಿವರಾಮ್ ಅಪ್ಪಾಜಿ ಇದ್ದಾರಲ್ಲ, ಏನು ಅವ್ರನ್ನೇ ಕಾಪಿ ಮಾಡಿರೋದು ನೀವು ಅಂತ. ನಾನು ಹೌದು ಅವ್ರನ್ನೇ ಕಾಪಿ ಮಾಡಿದ್ದು, ನನಗೆ ಅವರೇ ಇನ್ಸ್ಪಿರೇಷನ್ ಅಂತ, ಅದಕ್ಕೆ ಚೆನ್ನಾಗಿರೋದು ಅಂತ ರೇಗಿಸ್ತಾ ಇದ್ಲು. ಆಮೇಲೆ ಇದು ಮಾಲ್ಗುಡಿ ಡೇಸ್ ನೋಡಿ ಇಷ್ಟಪಟ್ಟಿದ್ಲು. ಆಮೇಲೆ ವಂಶೋದ್ಧಾರಕ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದನ್ನ ನೋಡಿ ಅಪ್ರಿಷಿಯೇಟ್ ಮಾಡಿದ್ಲು. ಆಮೇಲೆ ಯಾವ್ದಾರ ಸಿನಿಮಾ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಪಾಪ ಹೇಳೋಳು, ಹಾಂ ಓಕೆ ಅಷ್ಟೇ ಅಷ್ಟೇ ಅಷ್ಟೇ. ಸೊ ನಿಮಗೆ ಅರ್ಥ ಆಗಬೇಕು, ಅರ್ಥ ಆಗಬೇಕು, ಇನ್ನೆಚ್ಚು ಕೇಳಬಾರ್ದು, ಕೇಳಿದ್ರೆ ನಾವೇ ಬೇಜಾರು ಮಾಡ್ಕೋಬೇಕು. ಸೊ ಇವತ್ತಿಗೂ ಸ್ಪಂದನ ನಿಮ್ಮ ಜೊತೆ ಇದ್ದಾರೆ ಅಂತಲೇ ನೀವು ಫೀಲ್ ಮಾಡ್ತಿದ್ದೀರಿ? ಹೌದೌದು. ಈಗ ಸ್ಪಂದನಂಗೆ ಏನಾದರೂ ಹೇಳಬಹುದು ಅನ್ನೋದಿದ್ದರೆ ಏನು ಹೇಳ್ತಿದ್ರಿ, ಏನು ಹೇಳ್ತೀರಿ? ಚಿನ್ನ, ಡೋಂಟ್ ವರಿ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ಶೌರ್ಯನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಸೋಂಬೇರಿ ಆಗಿದ್ದೀನಿ, ಐ ಆಮ್ ರಿಯಲಿ ಸಾರಿ. ಸ್ವಲ್ಪ ದಪ್ಪ ಆಗಿದ್ದೀನಿ. ನಾನು ಸುಮ್ಮನೆ ಕೂತ್ಕೊಳ್ಳೋದ್ರೆ ಆಗ್ತಿರ್ಲಿಲ್ಲ, ವರ್ಕೌಟ್ ಮಾಡಬೇಕು. ಸುಸ್ತು ಚಿನ್ನ ಅಂತ ಶೂಟಿಂಗ್ ಆದ ಬಂದಮೇಲೆ ಏನು ಇಟ್ಕೆ ಎತ್ತಿದ್ರಾ? ಇಲ್ಲ ತಾನೇ, ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಶೂಟಿಂಗ್ ಮಾಡ್ತಾರೆ, ನಡೀರಿ ಜಿಮ್ಗೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಚಿನ್ನ. ಆದಷ್ಟು ಬೇಗ ತೂಕ ಕಳ್ಕೊತೀನಿ. ಆ್ಯಂಡ್ ಐ ಲವ್ ಯು. ವಂಡರ್ಫುಲ್. ನಿಮ್ಮ ಸ್ಪಂದನ ನಿಮ್ಮ ಜೊತೆ ಇಲ್ಲದೆ ಇರಬಹುದು, ಶೌರ್ಯ ಇದ್ದಾನೆ. ಶೌರ್ಯಂದು ಫೋಟೋ ಭಾಳ ವೈರಲ್ ಆಗಿತ್ತು ಇತ್ತೀಚೆಗೆ. ಮೂವಿಗೆ ರೆಡಿ ಆಗ್ತಿದ್ದಾರೆ ಶೌರ್ಯ ಅಂತ ಸುದ್ದಿ ಇತ್ತು, ಹೌದಾ? ಮೂವಿಗೆ ಏನಾದರೂ ಪ್ಲಾನಿಂಗ್? ಇಲ್ಲ 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 ಇಲ್ಲ, ಅವನು ಹೀಸ್ ಇನ್ ಇಸ್ 11th ಸ್ಟ್ಯಾಂಡರ್ಡ್, 11ನೇ ಕ್ಲಾಸ್ ಓದ್ತಾ ಇದ್ದಾನೆ. ಆ ಥರ ಆಸೆ ಇದೆಯಾ ಅವನಿಗೆ? ಇರ್ಬೋದೇನೋ, ನನ್ನ ಹತ್ರ ಹೇಳ್ಕೊಂಡಿಲ್ಲ. ಮುಂದಕ್ಕೆ ಏನಾಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವನಿಗೆ ಫಿಟ್ನೆಸ್ ಬಗ್ಗೆ ಬಹಳ ಕಾಳಜಿ, ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ಅದೇ ನಾನು ಮುಂಚೆನೇ ಹೇಳಿದೆ, ಅವ್ರ ಚಿಕ್ಕಪ್ಪ ಅವನಿಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್. ಅವ್ರ ಚಿಕ್ಕಪ್ಪ ಅಪ್ಪು ಅವರು, ಯಶ್ ಅವರು, ಆಮೇಲೆ ಪ್ರಭಾಸ್ ಅವರು ಅಂದರೆ ಅವ್ನಿಗೆ ಅಂಥ ಪ್ರೇಮ ಅವನಿಗೆ. ಅಯ್ಯೋಯ್ಯೋ, ಅವನೊಂಥರ ದೇವ್ರ ಥರ ನೋಡ್ತಾನೆ. ಅವ್ರನ್ನೆಲ್ಲ ನೋಡಿ ಅವನು ಜಿಮ್ಗೆ ಹೋಗ್ತಾನೆ, ಬರ್ತಾನೆ, ಸ್ನೇಹಿತರಿದ್ರೆ ಅವ್ರ ಜೊತೆ ಕಾಲ ಕಳೀತಾನೆ, ಸಿನಿಮಾಗಳು ಹೋಗ್ತಾನೆ, ನನ್ನನ್ನು ಕಾಯೋದೇ ಇಲ್ಲ. ಎಲ್ಲ ಕನ್ನಡ ಸಿನಿಮಾ ನೋಡ್ತಾನೆ, ಎಲ್ಲ ಬೇರೆ ಭಾಷೆಗಳ ಸಿನಿಮಾ ನೋಡ್ತಾನೆ. ಆಮೇಲೆ ಅವನಿಗೆ ಸ್ವಲ್ಪ ಈ ಟೆಕ್ನಿಕ್ಯಾಲಿಟೀಸಲ್ಲಿ ಆಸಕ್ತಿ ಜಾಸ್ತಿ. ಎಡಿಟಿಂಗು, ಡಿಜಿಟಲ್ ಎಡಿಟಿಂಗ್, ಮೀಡಿಯಾ ಎಡಿಟಿಂಗ್ ಇವೆಲ್ಲ ಮಾಡ್ತಾ ಇರ್ತಾನೆ. ಅದೇ ನಮ್ಮ ತಂದೆ ಹೇಳ್ದಂಗೆ, ಈ ಕಲಾದೇವಿ ಕೈ ಬೀಸಿ ಕರೆದಾಗ ಹೋಗಬೇಕು,
ನಮಗೆ ಕರೆದಿದ್ದಾಳೆ ಅಂತ ಆದರೆ ಗೊತ್ತಾಗೋದು ಯಾವಾಗ ಅವಕಾಶ ಅಂತ ಬಂದಾಗ. ಸೊ ಅವಕಾಶ ಬರಲ್ವೋ ಹೇಗೆ ಬರುತ್ತೆ ಗೊತ್ತಿಲ್ಲ. ಅವನೇನೋ ಒಂದು ಜಿಮ್ ಮಾಡ್ತಾ ಇದ್ದಾನೆ, ಇನ್ನು ಮುಂದಕ್ಕೆ ಅವನೇನಾರು ಕಲಿಬೇಕು ಅಂತ ಅವನಿಗೆ ಆಸೆ ಆದರೆ ನಾನೇ ಅವನಿಗೆ ಅವಕಾಶ ಮಾಡಿಕೊಡ್ತೀನಿ. ಓಕೆ, ಸೊ ನೀವು ನಟ ಆಗ್ತೀನಿ ಅಂದರೆ ಯು ಆರ್ ಹ್ಯಾಪಿ? ಐ ಆಮ್ ಹ್ಯಾಪಿ. ಇಟ್ ಈಸ್ ಪೀಪಲ್ಸ್ ಚೈಲ್ಡ್ ಅವನು ಇವಾಗ. ಸೊ ಭಾಳ ಪ್ರೀತಿ ಕೊಡ್ತಿದ್ದಾರೆ, ಅದಂತೂ ಸತ್ಯ. ಅದು ನನಗೆ ಹೇಳಲೇಬೇಕು, ಈ ಒಂದು ಜಾಗದಲ್ಲಿ ಹೇಳಲೇಬೇಕು. ನನಗಾಗಲಿ ನನ್ನ ಮಗನಿಗಾಗಲಿ ಎಲ್ಲರೂ ಕೊಡ್ತಿರುವಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಪ್ರತಿಯೊಂದು ಹಂತದಲ್ಲೂ ಅವನ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾರೆ, ಅವನಿಗೆ ಆಶೀರ್ವಾದ ಮಾಡ್ತಾರೆ. ಈ ಆಶೀರ್ವಾದ ಬರ್ತಿರೋದೆಲ್ಲ ಅವ್ನಿಗೆ ಹೇಳಿದ್ದೀನಿ, ಇದೆಲ್ಲ ಬರ್ತಿರೋದು ನಿಮ್ಮ ಅಮ್ಮನಿಂದ ಅಂತ, ನಿಮ್ಮ ತಾಯಿಂದ ನಿನಗೆ ಬರ್ತಿರೋ ಆಶೀರ್ವಾದ ಅದು ಅಂತ. ಸೊ ಹಿ ನೋಸ್. ಏನು ಹೇಳ್ತಾನೆ ಶೌರ್ಯ ಅಂದರೆ, ಸ್ಪಂದನ ಅವ್ರು ಹೋದಾಗ ನಾವು ವಿ ವರ್ ಸೀಯಿಂಗ್ ದ ವಿಜುವಲ್ಸ್, ನಿಮ್ಮನ್ನು ಸುಧಾರಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಎಲ್ಲರೂ ಅಂದರೆ ನಿಮ್ಮ ಇಡೀ ಸ್ನೇಹಿತರ ಬಳಗ ಹೇಳಿದ್ದು ರಾಘು ಹೇಗೆ ತಡ್ಕೊಳ್ತಾರೋ ಐ ಡೋಂಟ್ ನೋ, ಮುಂದಿನ ದಿನಗಳು ಹೇಗಿರುತ್ತೋ ಅಂತ. ಅದ್ರ ಜೊತೆಗೆ ನೀವು ಮಗನೂ ಕೂಡ ಹ್ಯಾಂಡಲ್ ಮಾಡಬೇಕಿತ್ತು, ಅವನ ಎಮೋಷನ್ಸಿಗೆ ಸ್ಪಂದಿಸಬೇಕಿತ್ತು. ಹೌ ಡಿಫಿಕಲ್ಟ್ ಇಟ್ ವಾಸ್. ಆ್ಯಂಡ್ ಅವನು ಹೆಂಗಿದ್ದ ಆ ಟೈಮಲ್ಲಿ? ಅವನು ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದಮ್ಮ. ಅವನ ಒಳಗಡೆ ನೋವು ಎಷ್ಟು ತುಂಬ ಇದ್ದೆ ನನಗೆ ಗೊತ್ತು, ಆದರೆ ಅದನ್ನು ಹೇಳ್ಕೊತಿರ್ಲಿಲ್ಲ. ಅವನು ಯಾರು ನನ್ನ ಸ್ನೇಹಿತರ ಹತ್ರ ಹೇಳ್ಕೊತಾ ಇದ್ದ, ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ಅವನಿಗೇನಾದರೆ ಅವನು ಬ್ರೇಕ್ ಡೌನ್ ಆದರೆ ನಾನೆಲ್ಲಿ ಬ್ರೇಕ್ ಡೌನ್ ಆಗ್ಬಿಡ್ತೀನೋ ಅಂತ ಅವನು. ಸೊ ಹಿ ವಾಸ್ ಸೀನ್, ಅಂದರೆ ಎಲ್ರಿಗೂ ಗೊತ್ತಿತ್ತು, ಅದು ಜನ ಹೇಳೋದು ನಿಜ. ಅದು ಹೇಗಪ್ಪ ರಾಘು ಹೇಗಪ್ಪ ಅಂತ, ಯಾಕಂದ್ರೆ ನಾವು ಹಾಗೇ ಇದ್ದಿದ್ದು. ಬಟ್ ಅದು ಏನೋ ಗೊತ್ತಿಲ್ಲ, ಅದು ಆ ಗಟ್ಟಿತನ ನನಗೆ ಅವಳೇ ಕೊಟ್ಟಿರೋದಿರಬೇಕು, ಭಗವಂತ ಕೊಟ್ಟಿರೋದು. ನಾವು ಕಲ್ತಿದ್ದಿರ್ಬೋದು, ಏನೇ ಆಗಿರ್ಬೋದು, ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಜವಾಬ್ದಾರಿ ಇವೆಲ್ಲ ತಲೆಲಿತ್ತಲ್ಲ. ಸೊ ಅದು ಒಂಚೂರು ನಮ್ಮನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಅವಕಾಶ ಮಾಡ್ತು. ಆ್ಯಂಡ್ ಮತ್ತು ಶೌರ್ಯ ಕೂಡ ನಿಜವಾಗ್ಲೂ ನನ್ನ ಪುಣ್ಯ. ನನಗಂಥ ಒಬ್ಬ ಮಗ ಅಷ್ಟು ಸ್ಟ್ರಾಂಗ್ ಆಗಿ ಲೆವೆಲ್ ಹೆಡೆಡ್ ಆಗಿ ಇರೋದು, ಅದು ಗೊತ್ತಿಲ್ಲ ನನಗದು ಹೇಗೆ ಅಂತ ಗೊತ್ತಿಲ್ಲ. ಬಟ್ ಈಗ ನಿಮಗೆ ಅವ್ರನ್ನ ಬಲ, ಅವನಿಗೆ ನೀವು. ಹೌದು ಹೌದು ಹೌದು. ನಮಗೆ ಭಾಳ ಅಂದರೆ ತುಂಬಾ ಎನರ್ಜಿ ಇರುತ್ತೆ ಮನೇಲಿ, ತುಂಬಾ ಎನರ್ಜಿ ಇರುತ್ತೆ. ಮಿಲೇನಿಯಲ್ ಕಿಡ್ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವಾಗ ನಾವು AI ಓಪನ್ ಅಪ್ ಆಗ್ತಾ ಇದ್ದೀವಿ. ನಾವೆಲ್ಲ ಬಟನ್ ಮೊಬೈಲಿಂದ ಶುರು ಮಾಡಿದವರು, ಟೆಕ್ನಾಲಜಿ ಅಲ್ಲಿಂದ ಶುರು ಆಗಿತ್ತು. ಪೇಜರ್ ಇಂದ ನಾವು ಇಟ್ಟಿಗೆ ಮೊಬೈಲ್ ಸ್ಟಾರ್ಟ್ ಮಾಡಿದವರು. ನೋಕಿಯಾ ಫಸ್ಟ್ ಫೋನ್ ನೆನಪಿದೆಯಲ್ಲ, ದೊಡ್ಡ ಅಯ್ಯೋಯ್ಯೋ. ಸೊ ಈಗಿನ AI ಟೆಕ್ನಾಲಜಿ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಮಗ ಮತ್ತೆ ನಿಮ್ಮ ಮಧ್ಯೆ ಕಾನ್ವರ್ಸೇಷನ್ಸ್ ಏನಾದರೂ ಆಗುತ್ತಾ AI ಟೆಕ್ನಾಲಜಿ ಬಗ್ಗೆ, ಹೊಸ ಟೆಕ್ನಾಲಜೀಸ್ ಬಗ್ಗೆ? ಅಂದರೆ AI ಇದ್ರೂ ಕೂಡ ನಾನೇನು ಹೇಳೋದು, ಓನ್ಲಿ ಇಫ್ ದೆರ್ ಇಸ್ ಲೈಫ್, ಓನ್ಲಿ ಇಫ್ ದೆರ್ ಇಸ್ ಅಥೆಂಟಿಸಿಟಿ, ಅದಿದ್ರೆ ಮಾತ್ರ AI-ಗೂ ಒಂದು ಬೆಲೆ. ಇಲ್ಲಾಂದರೆ ಆ್ಯಕ್ಚುಯಲ್ ಕಂಟೆಂಟ್ ಇಲ್ಲ ಅಂದರೆ AI ಏನು ಮಾಡೋಕ್ಕಾಗತ್ತೆ? ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್, ಆದರೆ ಆ ಕ್ರಿಯೇಷನ್ ಹಿಂದೆ ಒಂದು ಎಮೋಷನ್ ಬೇಕೇ ಬೇಕಲ್ಲ, ಒಂದು ವ್ಯಾಲ್ಯೂ ಬೇಕು. ಬಟ್ ಅದು ಆಗ್ತಾ ಇರೋದು AI ಮೂಲಕ. ಅದನ್ನು ಎಷ್ಟು ನಾವು ಸದುಪಯೋಗ ಪಡಿಸ್ಕೋತೀವೋ, ಅದನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಪಡಿಸ್ಕೋತೀವಿ, ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನನ್ನ ಮಗ ತೀರಾ AI-ಗೆಲ್ಲ ಹೋಗೋನಲ್ಲ. ಅವ್ನು ಸ್ವಲ್ಪ ಈ ಥರ ಮಾಸ್ ಆಡಿಯನ್ಸ್ ಥರ, ಈ ಥರ ಜೋಶ್ ಇರಬೇಕು, ಅವ್ನಿಗೆ ಚಪ್ಪಾಳೆ ಇರಬೇಕು, ಅವ್ನಿಗೆ ಎನರ್ಜಿ ಇರಬೇಕು, ಆ ಥರ ಮಗು ಅದು. ಸೊ ಮಗ ಯಂಗ್ ಏಜಿಗೆ ಹೋಗ್ತಾ ಇರೋದ್ರಿಂದ ಒಬ್ಬ ಫಾದರ್ ಆಗಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಆಫ್ಕೋರ್ಸ್ ಎಲ್ಲರೂ ಈ ಘಟ್ಟಕ್ಕೆ ಬಂದೇ ಹೋಗೋರು. ಆ್ಯಂಡ್ ಮುಂದಿನ ದಿನಗಳಲ್ಲಿ ಒಬ್ಬ ಸಂಗಾತಿನೂ ಕೂಡ ಬರ್ತಾಳೆ ನಿಮ್ಮ ಮಗನಿಗೆ. ಬೆಸ್ಟ್ ಅಡ್ವೈಸ್ ಆ್ಯಸ್ ಅ ಫಾದರ್ ಒಂದು ರಿಲೇಷನ್ಶಿಪ್ ಬಗ್ಗೆ ಮಗನಿಗೆ ಏನು ಕೊಡೋರಿದ್ದೀರಿ? ಅಥವಾ ಈಗ ಹಿ ಈಸ್ ವೆರಿ ಯಂಗ್ ಬಟ್ ಸ್ಟಿಲ್ ಕೊಡಬೇಕು ಅಂತ ಏನು ಅಂದ್ಕೊಂಡಿದ್ದೀರಿ? ಐ ವುಡ್ ವಾಂಟ್ ಟು ಗಿವ್ ದಿಸ್ ಮೆಸೇಜ್, ಅಂದರೆ ಫಾರ್ ಎವ್ರಿಬಡಿ, ಫಾರ್ ದ್ಯಾಟ್ ಮ್ಯಾಟರ್. ಇವಾಗ ನನ್ನ ಹಾಗೆ ನನ್ನ ವಯಸ್ಸಿನ ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ಮಕ್ಕಳಿರ್ತಾರೆ. ಆಗಲೇ ಹೇಳಿದ್ನಲ್ಲ, ಕಾಲ್ ಮಿ ಲಿಟಲ್ ಓಲ್ಡ್ ಫ್ಯಾಷನ್ ಬಟ್ ಇಟ್ಸ್ ಓಕೆ ಅಂತ. ಸೊ ದ್ಯಾಟ್ ಲಿಟಲ್ ಓಲ್ಡ್ ಫ್ಯಾಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತೀವಿ, ನಾವು ಯಾರ ಜೊತೆ ಒಂದು ಒಡನಾಟ ಇಟ್ಕೊಂಡಿರ್ತೀವಿ ಅವ್ರನ್ನ ಬಹಳ ಗೌರವದಿಂದ ಕಾಣಬೇಕು. ಫಸ್ಟು ಗೌರವ, ಆಮೇಲೆ ಪ್ರೀತಿ ಮಾಡಿ. ಆ ಗೌರವ ಬಂದ ನಂತರ ಪ್ರೀತಿ ಮಾಡಿದಾಗ ಎಲ್ಲವೂ ಚೆನ್ನಾಗಿರುತ್ತೆ. ಪ್ರೀತಿ ಬಂದ ಮೇಲೆ ಗೌರವ ಕೊಡಬೇಕು ಅಂದ್ರೆ ಆಗಲ್ಲ. ಯಾಕಂದರೆ ಪ್ರೀತಿ ಬಂದಮೇಲೆ ಫಸ್ಟು ಬರೋದೇ ಸಲಿಗೆ. ಸಲಿಗೆ ಆದಮೇಲೆ ಗೌರವ ಎಲ್ಲೂ ಹುಡ್ಕೋದು, ಅದ್ರಿಗೆ ಟಾರ್ಚ್ ಹಾಕಿದ್ರೂ ಸಿಗಲ್ಲ. ಸೊ ಹಂಗಾಗಿ ಫಸ್ಟು ಗೌರವ ಕೊಡು, ಆಮೇಲೆ ನೀನು ಸಲಿಗೆಯಿಂದ ಇರು, ನಿನ್ನ ಸ್ನೇಹದಿಂದ ಇರು. ಒಂದಷ್ಟು ಜನ ಸ್ನೇಹಿತರನ್ನ ಮಾಡ್ಕೊ. ಅವನು ಎಲ್ರಿಗೂ ಹೇಳೋದು, ನಾನು ನನ್ನ ಮಗನಿಗೂ ಸಹಿತ ಹೇಳೋದು, ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಳ್ಳಿ.
ಅವರು ನಿಮ್ಮನ್ನು ನಂಬೋದಕ್ಕಿಂತ ಹೆಚ್ಚಾಗಿ ನೀವು ಅವ್ರನ್ನ ನಂಬಬಹುದು ಅನ್ನುವಷ್ಟು ಒಂದು ವಿಶ್ವಾಸ ನಿಮ್ಮೆಲ್ಲರಲ್ಲೂ ಇರಬೇಕು. ಯು ಹ್ಯಾವ್ ಟು ಟ್ರಸ್ಟ್ ಈಚ್ ಅದರ್ ಆ್ಯಂಡ್ ಪ್ಲೀಸ್ ಡೋಂಟ್ ಡಿಸ್ರೆಸ್ಪೆಕ್ಟ್. ನನಗದೊಂದು ತುಂಬ ಕಾಳಜಿ ಇದೆ. ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು, ಗೌರವ ತೋರಿಸ್ಬಾರ್ದು ಯಾರ ಬಗ್ಗೆ, ಯಾವುದೇ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಎನಿ ರಿಲೇಷನ್ಶಿಪ್, ಸಂಗಾತಿ, ತಂದೆ ತಾಯಿ, ಯಾರ ಬಗ್ಗೆ ಆದ್ರೂ ಅಂತ. ಓಕೆ, ಫ್ರೀ ಟೈಮಲ್ಲಿ ವಿಜಯ ರಾಘವೇಂದ್ರ ಅವ್ರು ಏನು ಮಾಡ್ತಾರೆ? ಸಿನಿಮಾ ನೋಡ್ತೀನಿ, ಟ್ರಾವೆಲ್ ಮಾಡ್ತೀನಿ, ವರ್ಕೌಟ್ ಯಥಾ ಪ್ರಕಾರ ವರ್ಕೌಟ್ ಇರುತ್ತೆ, ಇಲ್ಲ ಸ್ನೇಹಿತರ ಜೊತೆ ಇರ್ತೀನಿ, ಟ್ರಾವೆಲ್ ಮಾಡ್ತೀನಿ ಹೆಚ್ಚು. ನನಗೊಂದು ಸಲ ಬೇಕು ಅಂದಾಗ ಮೈಸೂರಿಗೆ ಹೊಟ್ಟೋಗ್ತೀನಿ, ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಅಲ್ಲಿ 1-2 ದಿನ ಇದ್ದು, ಇಲ್ಲ ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಹೊಟ್ಟೋಗ್ತೀನಿ, ಇಲ್ಲ ಸ್ವಲ್ಪ ದೂರ ಹೋಗ್ಬೇಕು ಅನ್ಸಿದ್ರೆ ಗೋವಾಗೆ ಹೊಟ್ಟೋಗ್ತೀನಿ. ನನ್ನ ಮಗನೂ ಬರ್ತಾನೆ, ಡ್ರೈವ್. ಒಂದ್ಸಲ ಡ್ರೈವ್ ಹೋಗ್ತೀವಿ, ಸುಸ್ತಾದರೆ ಫ್ಲೈಟಲ್ಲಿ ಹೋಗ್ಬಿಡೋದು. ನೀವು ಫುಡಿ ಕುಕ್ ಮಾಡ್ತೀರಾ? ಇಲ್ಲ, ಭಾಳ ದೂರ ಕಿಚನಿಂದ ಭಾಳ ದೂರ. ಬಟ್ ಫುಡಿ ಇದ್ದೀರಿ? ಫುಡ್ಡಿ ಅಂದರೆ ಟ್ರೈ ಮಾಡೋದಿಲ್ಲ. ಐ ಆಮ್ ಅಗೇನ್ ಬೋರಿಂಗ್ ಪರ್ಸನ್. ನನಗೆ ಮೈ ಮೆನು ಎಂಡ್ಸ್ ವಿತ್ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಬರ್ಗರ್, ಚಾಕ್ಲೇಟ್ ಐಸ್ ಕ್ರೀಮ್, ಚಾಕ್ಲೇಟ್ ಕೇಕ್, ಫಿನಿಶ್. ಬಟ್ ಇಷ್ಟೆಲ್ಲ ಇದ್ದು ಅದು ಮಾಲ್ಗುಡಿ ಡೇಸಲ್ಲಿ ಸೌತೆಕಾಯಿ ಕ್ಯಾರೆಟು ತಿನ್ಕೊಂಡು ಹೆಂಗೆ ಅಷ್ಟು ದಿನ ಕಳಿಯೋಕ್ಕಾಯ್ತು ನಿಮಗೆ? ಅದು ಡೈರೆಕ್ಟ್ರು ಫಸ್ಟೇ ಚಾಲೆಂಜ್ ಹಾಕ್ಬಿಟ್ರು. ಸರ್, 72 ವರ್ಷದ ವಯಸ್ಸಿನ ವ್ಯಕ್ತಿ ಪಾತ್ರ ಮಾಡ್ತಿದ್ದೀರಾ, ಈಗ ಕಟ್ ಮಾಡಿದ್ರೆ 16 ವರ್ಷದ ಹುಡುಗನ ಪಾತ್ರನೂ ಮಾಡಬೇಕು, ನಿಮ್ಗೆ ಆಗುತ್ತಾ ಸರ್ ಅಂದರು. ಏನು ಆಗುತ್ತಾ ಅಂತ ಕೇಳ್ಬಿಟ್ರಲ್ಲ ನನ್ನ, ಹಿಂಗೆದು ಅಂತೇಳಿ ನಮಗೆ ಟ್ರಿಗರ್ ಮಾಡಿದ್ವಿ, ಇದು ಮಾಡಲೇಬೇಕು ಅಂಥೇಳಿ. ಸರಿ, ಫಸ್ಟು ವಯಸ್ಸಾಗಿರೋ ಪಾತ್ರ ಮಾಡಾದಮೇಲೆ ಸುಮಾರು 45 ದಿನದಲ್ಲಿ ಒಂದು 21 kg ಕಳ್ಕೊಂಡಿದ್ದು. ವರ್ಕೌಟ್ ಮಾಡಿ ಬರೀ ನಾನ್ ವೆಜ್ ತಿನ್ನಬೇಕು, ಅಂದರೆ ಚಿಕನ್ ಪ್ರೋಟೀನ್ ಬೇಕು ಅನ್ನೋ ಕಾರಣಕ್ಕೆ. ಆದರೆ ಅದರ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು, ಆ್ಯಕ್ಚುಲಿ ಅದು ಸೆಟ್ ಆಗಿಬಿಟ್ರೆ ನಾನು ತುಂಬ ಕಂಫರ್ಟಬಲ್ ಆಗಿರ್ತೀನಿ. ಸೌತೆಕಾಯಿ, ಕ್ಯಾರೆಟು, ಚಪಾತಿ, ಗ್ರೀನ್ ಟೀ, ಇದು ಮಧ್ಯದಲ್ಲಿ ಅದನ್ನು ಹಾಳು ಮಾಡೋದು ಕಾಫಿ ಒಂದೇ. ಯಾಕಂದರೆ ಅದರಿಂದ ನಾವು ಸ್ವಲ್ಪ ದೂರ ಇರೋಕ್ಕೆ ಕಷ್ಟ, ಅದೊಂಥರ ಸೆಳೆತ ನಮಗೆ. ಆಮೇಲೆ ಅಲ್ಲಿ ಇದ್ದಿದ್ದ ಐಸ್ ಕ್ಯಾಂಡಿ, ಶೂಟಿಂಗ್ ಸ್ಪಾಟ್ ಅಲ್ಲಿ ಐಸ್ ಕ್ಯಾಂಡಿ ಅದು ಬರ್ತಾ ಇದ್ದು. ಇವರೆಲ್ಲ ನನ್ನ ಬಿಟ್ಟು ತಿನ್ನೋರು, ನನ್ನ ಹತ್ರ ಬರ್ತಾನೆ ಇರಲಿಲ್ಲ, ಬಂದರೆ ಕೇಳ್ತಾರೆ ಅಂತ. ಕೊಡ್ರೆ, ನನಗೆ ಒಂದಾರ ಕೊಡ್ರಿ ಅಂತ ನಾನು ಕೇಳ್ತಾ ಇದ್ದೆ. ಇದೇ ಕಿಶೋರ್ ಮೂಡುಬಿದ್ರಿ ಸರ್, ನಾವು ಅವಾಗ ಹೇಳ್ತಿದ್ವಿ, ಸರ್ ಮಾಲ್ಗುಡಿ ಡೇಸ್ ಇದಾಯಿತು, ನೆಕ್ಸ್ಟ್ ಏನಾರು ಒಂದು ಸ್ವಲ್ಪ ಜನ, ಇಲ್ಲ ಸರ್ ಇದೆ ಸರ್, ಬರ್ತೀನಿ ಇರಿ ಸರ್, ನಿಮ್ಮ ಕೈಲಿ ಇದಲ್ಲ ಸರ್, ನೀವು ತುಂಬ ಒಳ್ಳೆಯವರಾಗ್ಬಿಟ್ಟಿದ್ದೀರಾ ಸರ್, ನಿಮ್ಮನ್ನ ಒಂಥರ ಕೆಟ್ಟೋನ್ ಮಾಡ್ತೀನಿ ಸರ್ ಅಂತ. ಚೆನ್ನಾಗಿತ್ತು ಅದು. ದೋಸ್ ಎಕ್ಸ್ಪೀರಿಯನ್ಸ್ ವರ್ ಅಮೇಝಿಂಗ್.